ಕೋಲಾರ ನಗರ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ನಗರಸಭೆ ವತಿಯಿಂದ ವಿನೂತನ ಆಹಾರ ಮತ್ತು ಆಸರೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಕುರಿತು ಒಂದು ವರದಿ. ನಗರ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಲು ಕೋಲಾರ ನಗರಸಭೆ ವತಿಯಿಂದ ಆಹಾರ ಮತ್ತು ಆಸರೆ ಕೇಂದ್ರ ಸ್ಥಾಪಿಸಲಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಕಲ್ಪಿಸುವ ಫೀಡಿಂಗ್ ಪಾಯಿಂಟ್ಗಳನ್ನು ಸ್ಥಾಪಿಸಲಾಗಿದ್ದು, ವ್ಯವಸ್ಥಿತ ರೀತಿಯಲ್ಲಿ ಆಹಾರ ಒದಗಿಸಿ ಅವುಗಳ ಹಸಿವಿನ ಸಮಸ್ಯೆಗೆ ಮುಕ್ತಿ ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಅಲ್ಲದೆ ಬೀದಿ ನಾಯಿಗಳು ಹಸಿವಿನಿಂದ ಆಕ್ರಮಣಕಾರಿಯಾಗುವುದನ್ನು ತಪ್ಪಿಸಲು ಮತ್ತು ಅವುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಈ ಯೋಜನೆ ಸಹಕಾರಿಯಾಗಿದೆ. ಕೋಲಾರ ನಗರದ 35 ವಾರ್ಡ್ಗಳಲ್ಲಿ ಈಗಾಗಲೇ ಪ್ರತಿ ವಾರ್ಡ್ಗೆ ಒಂದರಂತೆ ಫೀಡಿಂಗ್ ಝೋನ್ ನಿರ್ಮಿಸಲಾಗಿದೆ. ಮನೆಗಳು, ಹೋಟೆಲ್ಗಳು ಮತ್ತು ಕಲ್ಯಾಣ ಮಂಟಪಗಳಲ್ಲಿ ಉಳಿಯುವ ಹೆಚ್ಚುವರಿ ಆಹಾರವನ್ನು ವ್ಯರ್ಥ ಮಾಡದೆ ಬೀದಿ ನಾಯಿಗಳಿಗೆ ನೀಡಲಾಗುತ್ತಿದೆ. ಅಪಘಾತಕ್ಕೀಡಾದ ಅಥವಾ ಅನಾರೋಗ್ಯದಿಂದ ಬಳಲುತ್ತಿರುವ ನಾಯಿಗಳಿಗೆ ಆಸರೆ ಕೇಂದ್ರಗಳಲ್ಲಿ ವಸತಿ ಮತ್ತು ಚಿಕಿತ್ಸಾ ಸೌಲಭ್ಯ ಒದಗಿಸಲಾಗುತ್ತಿದೆ. ಬೀದಿ ನಾಯಿಗಳಿಗೆ ಆಹಾರ ನೀಡುವ ಪಾತ್ರೆಗಳನ್ನು ಪ್ರತಿದಿನ ಶುಚಿಗೊಳಿಸುವ ಮೂಲಕ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತಿದೆ. ದೂರದರ್ಶನದೊಂದಿಗೆ ನಿವಾಸಿ ಲೋಕೇಶ್, ನಗರಸಭೆ ವತಿಯಿಂದ ಕಲ್ಪಿಸಿರುವ ಈ ವ್ಯವಸ್ಥೆ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ ಎಂದರು. ನಾಯಿಗಳು ಕೆಲವು ಸತಿ ಮನೆಯ ಕೆಲಸಗಳನ್ನು ಮಾಡುವಂಥದ್ದಾಗಲಿ, ಇನ್ನೊಂದು ಕಾವಲು ಕಾಯುವಂತಾಗಲಿ, ಅಥವಾ ಅದು ನಮ್ಮ ನಾಯಿಗಳು ನಮ್ಮಲ್ಲಿ ಇರುವಂಥ ಸಂತೋಷ ಆಗಲಿ ದುಃಖ ಆಗಲಿ ಗ್ರಹಿಸ್ತವೆ. ಮತ್ತೋರ್ವ ನಿವಾಸಿ ತೌಫಿಕ್, ಫೀಡಿಂಗ್ ಝೋನ್ ವ್ಯವಸ್ಥೆಯಿಂದ ಬೀದಿ ನಾಯಿಗಳ ಹಾವಳಿ ಕಡಿಮೆಯಾಗಿದೆ, ಮಕ್ಕಳು ಮಹಿಳೆಯರು ಭಯವಿಲ್ಲದೆ ಓಡಾಡಲು ಅನುಕೂಲವಾಗಿದೆ ಎಂದರು. ನಾನು ಬೆಳಗ್ಗೆ ಇಲ್ಲಿ ಬಂದಾಗ ನನಗೊಂದು ಇಲ್ಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅನಿಸ್ತಿಲ್ಲ. ಇಲ್ಲಿ ಬೀದಿ ನಾಯಿಗಳಿಗೆ ಒಂದು ಫುಡ್ ಶೆಲ್ಟರ್ ಥರ ಮಾಡಿದ್ದಾರೆ. ಇಲ್ಲಿ ನಮ್ಮ ಮಾರ್ಪೇಟೆನಲ್ಲಿ ಇಲ್ಲಿ ಏನು ನಾನ್ ವೆಜ್ ಅಂಗಡಿಗಳೆಲ್ಲ ಇದೆ, ಅಲ್ಲಿ ಸುಮಾರು ಬೀದಿ ನಾಯಿಗಳೆಲ್ಲ ಓಡಾಡ್ತಾ ಇದ್ವಿ. ಸೊ ಅದಕ್ಕೆಲ್ಲ ಊಟದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರು. ಸ್ಥಳೀಯರಾದ ಹರ್ಷಿತ್, ಬೀದಿ ನಾಯಿಗಳಿಗೆ ಆಹಾರ ಹಾಗೂ ಆಸರೆಗಾಗಿ ಕಲ್ಪಿಸಿರುವ ಸೌಲಭ್ಯ ಸಹಕಾರಿಯಾಗಿದೆ ಎಂದರು. ನಾಯಿಗಳಿಗೆ ಫುಡ್ ಆಗೋಕೆ ಚೆನ್ನಾಗಿತ್ತು. ಇಲ್ಲಿ ಮುನ್ಸಿಪಲ್ ಆಫೀಸರ್ ಎಲ್ಲ ಕ್ಲೀನ್ ಮಾಡ್ತಾರೆ. ಇಲ್ಲಿ ಆಗೋಕೆ ಚೆನ್ನಾಗಿರುತ್ತಿಲ್ಲ. ಅವು ಆರಾಮಾಗಿರುತ್ತೆ, ನೆರಳಲ್ಲಿ ಚೆನ್ನಾಗಿರುತ್ತೆ. ಈ ಬಿಸಿಲಲ್ಲಿ ಇಲ್ಲಾಂದರೆ ಅಲ್ಲಿ ಇರ್ತಾಯಿತ್ತು. ನೀರಲ್ಲಿ ಇವಾಗ ಇದು ಮಾಡಿದ್ದೀವಿ. ಅವಾಗ ಬಿಸ್ಕೆಟ್ಟು ಊಟ ಎಲ್ಲ ಹಾಕ್ತಾಯಿರ್ತೀವಿ ನಾವು. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ನಗರಸಭೆಯ ವಿನೂತನ ಪ್ರಯತ್ನ ಶ್ಲಾಘನೀಯ ಎಂದರು. ಪ್ರತಿ ಒಂದು ವಾರ್ಡ್ಗಳಲ್ಲಿ ಒಂದು ನಿಗದಿತ ಪ್ರದೇಶದಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಈ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಅನುಕೂಲವಾಗಲಿ ಅಂಥೇಳಿ ಫೀಡಿಂಗ್ ಝೋನ್ಗಳನ್ನು ನಿರ್ಮಾಣ ಮಾಡಿದ್ದೇವೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಉಪಹಾರ ಅಥವಾ ಅಲ್ಲಿ ಆಹಾರ ಸೇವನೆ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಫೀಡಿಂಗ್ ಝೋನ್ ಅಂತ ನಾವು ಮಾಡಿದ್ದೇವೆ. ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ನಗರಸಭೆ ವತಿಯಿಂದ ಕೈಗೊಂಡಿರುವ ಪ್ರಯತ್ನ ಇತರ ಜಿಲ್ಲೆಗಳಿಗೂ ಮಾದರಿಯಾಗಿದೆ.